ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ಇದು ವಿಡಿಯೋ ಅಜ್ಜಿಬತ್ತ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಸ್ಕಿಪ್ ಯಾಕಪ್ಪ ಅಂದ್ರೆ ನಮ್ದು ರೈತರದ್ದು ಏನು ಪರಿಸ್ಥಿತಿ ಅದ ಮತ್ತು ಹೊಲಗಳದಂದು ಮತ್ತು ಶೇತಕರಿದು ಏನು ಪರಿಸ್ಥಿತಿ ಅದ ಇದು ಅಜ್ಜಿಬತ್ತ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಶಿವರ್ ತಕ ನೋಡ್ರಿ. ಆದ್ರೆ ಈ ಸರ್ಕಾರ ನಮ್ಮ ಮ್ಯಾಲೆ ಹ್ಯಾಂಗೆ ಅನ್ಯಾಯ ಮಾಡ್ತದಪ್ಪ ಅಂದ್ರೆ ಇದು ಹೊರಗಿಂದ ಎಷ್ಟು GST ಹತ್ತಿ ಮಾಲ್ ಬರ್ತದೆ ನೋಡ್ರಿ, ಅದ್ರ ರೇಟ್ ಅಂತೂ ದುಪ್ಪಟ್ಟು ವಾಡಸ್ಲಿಕ್ಕತ್ತದ. ನಮ್ಮ ರೇಟ ಈಗ 10 ರೂಪಾಯಿ ಇತ್ತಂದ್ರೆ ಅದಕ್ಕೆ 2 ರೂಪಾಯಿ ಅಂತೂ ಯಾರು ತೊಗೊಳಲಾಗ್ಯಾರ ರೀ. ಇಂಥ ಪರಿಸ್ಥಿತಿ ಬಂದದ. ಇದು ನೋಡ್ರಿ ಎಲ್ಲ 1 ನಂಬರ್ ಮಾಲಿತ್ತು. ಇದು ಏನಾಗ್ಯದಪ್ಪ ಅಂದ್ರೆ ಇದು ಎಷ್ಟು ಎಕರೆ ಪ್ಲಾಟ್ ಅದಂದ್ರೆ ಇದು 3 ಎಕರೆ ಪ್ಲಾಟ್ ಅದ ನೋಡ್ರಿ. ಹಂಗೆ ಕಾಣಿಸ್ತದೆ. ಇದು ಇಲ್ಲಿ ಹಿಡ್ದು ಆ ದಂಡಿ ತಕ ಆ ಬೈನ್ಗಡೆ ಕಾಣಿಸ್ತದೆ ನೋಡ್ರಿ. ಇದು ಒಂದೇ ಪ್ಲಾಟ್ 3 ಎಕರೆದ ಪ್ಲಾಟ್ ಐತ್ರಿ. ಇದ್ರೊಳಗೆ ಎಲ್ಲ ಏಕ್ ನಂಬರ್ ಮಾಲೆ ಐತ್ರಿ, ಎಲ್ಲ ಏಕ್ ನಂಬರ್ ಮಾಲ. ಇದು ನೋಡ್ರಿ, ಇದು ಪ್ಲಾಟ್ ಬಂದು ಕಿಶಿಂದ್ರ ಈಗ ನಾವು ತೆಗೆದು ಬಳಕ ಥೋಡೆ ಬತ್ ಮಾಲ್ ಎತ್ತಾರ್ರಿ. ಥೋಡೆ ಬತ್ ಮಾಲ್ ಎತ್ತಾನ ಯುದ್ಧ ನಡೆದ ಅಂತ ಹೇಳಿ ಕಿಶಿಂದ್ರೆ ಎಲ್ಲ ಮಾಲ್ ಹಂಗೆ ಬಿಟ್ಟು ಹೋಗ್ಯಾರ್ರಿ ವ್ಯಾಪಾರಿಗಳು ಭೀ. ಆ ನಂತರ ಇದು ಮುಂದೆ ಮಾಲ್ ಕುಡ್ಲಿಕ್ಕೆ ಹೋಗೋಣ ಯಾರು ತೊಗೊಳಲ್ರಿ. ಇದು ನೋಡ್ರಿ, ಒಂದೊಂದು ಕಾಯಿಗಳು ಕಮ್ಮಿ ಐತೆ 6 kg ಅವ್ರಿ. ನಾವು 2-3 ತಿಂಗಳಿಗೆ ಕಷ್ಟಪಟ್ಟು ಕಿಶಿಂದ್ರೆ ಹಿಂಗೆ ಮಾಲ್ ತಂದಿರ್ತೇವೆ. ಮಾಲ್ ತಂದ ಬಳಕ ಮುಂದೆ ವ್ಯಾಪಾರಿಗಳು ಅದ್ರದ್ದು ಇದ್ರದ್ದು ಭಾಳ ಹೇಳಿ ಕಿಶಿಂದ್ರೆ ನಮ್ದೆಲ್ಲ ಮಾಲ್ ಹಿಂಗೆ ಬಿಟ್ಟು ಹೋಗ್ತಾರೆ ರೀ. ಹೋಗಾದ್ರೆ ಹೋಲಿ. ಮತ್ತು ಸರ್ಕಾರ ಅಂತೂ ಕೆಟ್ಟ ಚೂತ್ಯ ಸರ್ಕಾರ ಅದ ರೀ. ನಮ್ಮ ಮಹಾರಾಷ್ಟ್ರದಾಗಂತೂ ಕೆಟ್ಟ ಭಯಾನಕ. ಈಗ ಏನು ನಡೆದಪ್ಪ ಅಂದರೆ ಈ ಸರ್ಕಾರ ಇದ್ದು ಸರ್ಕಾರ ಈಗ ಫಕ್ತ ಅತ್ಯಾಚಾರ ಹುಕುಮ್ಶಾಹಿ ನಡೆದ ಎಲ್ಲ ದೇಶದಾಗ. ಆದ್ರೆ ನಮ್ಮ ರೈತರ ಮಾಲಿ ಕಿಮ್ಮತ್ ಅಂತದ್ದು ಏನೂ ಇಲ್ಲರಿ. ಏನೋ ಒಂದು ಟೈಮಿಗೆ ನೋಡಿದ್ರೆ ಪೈಲ ಸರ್ಕಾರ ಚಲೋ ಐತೆ ಅನ್ನಿಸ್ಲಿಕ್ಕತ್ತದ. ಇವ್ರಿಗೆ ಯಾಕೆ ಓಟ್ ಹಾಕಿದೆವು ನೋಡ್ರಿ, ಎಂಥ ಪರಿಸ್ಥಿತಿ ಅದ ಎಲ್ಲ ಕಡೆ. ನೋಡಿದ್ರೆ ಹಿಂಗೆಲ್ಲ ಕಳೆ ಚುರುಕತ್ತಾರೆ. ಎಲ್ಲ ಬೆಳೆ ಎಲ್ಲ ಒಣಗಿ ಕಿಶಿಂದ್ರೆ ಇದು ಕಮ್ಮಿ ಇಲ್ಲಿಲ್ಲ ಅಂದ್ರೆ ಭೀ ಒಂದು 15 ದಿನ ಆಗಿ ಹೋಗ್ಯದ್ರಿ. ಆ ನಂತರ ಇದೆಲ್ಲ ಬೆಳೆ ಒಣಗ ಬಳಕ ಹಿಂಗೆಲ್ಲ ಕಾಯಿ ಚಟ್ಟ ಬೀಳಗತ್ತವ. ಯಾಕಪ್ಪ ಅಂದ್ರೆ ಇಟ್ಟು ಖರಾಬಾಗಿ ನಿಂದಿರ್ತಾವೆ. ಇದೆಲ್ಲ ನೋಡ್ರಿ ಮಾಲ್ ಎಷ್ಟು ಕಾಣಿಸ್ತದೆ. ಪೂರ್ಣ ಪ್ಲಾಟ್ ಎಲ್ಲ ಹಿಂಗೆ ಹೋಗ್ಯದ್ರಿ. ಸಿಟಿದಾಗಂತೂ ಸರ್ವಸಾಧಾರಣದ ಮಂದಿಗೆ ಭೀ ಇದು ತಿಲ್ಲಕ್ಕೆ ಪರವಡಿಸಲ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ಕಾಯಿ ತೊಗೊಂಡು ತಿನ್ಬೇಕಾದ್ರೆ ಅವರಿಗೆ 50-60 ರೂಪಾಯಿಗೆ ಒಂದು ಕಾಯಿ ಕೊಡ್ತಾರೆ ರೀ. ಆದ್ರೆ ನಮ್ಮ ಬಳಿ 5 ರೂಪಾಯಿ ಕಿಲೋ ಮೊದಲು ಮಾಡಿ ಎತ್ತಂಗಿಲ್ಲ ರೀ. ಯಾರಿಗೆ 1-1.5 ಲಾಖ ಪಗಾರ ಇರ್ತದೆ ನೋಡ್ರಿ, ಅವ್ರಿಗೆ ತಿನ್ನೋದು ಮಾಡೋದು ಪರವಡಿಸ್ತದೆ ರೀ. ಮತ್ತು ಸರ್ವಸಾಧಾರಣ ಮಂದಿ ಆ ಕಡೆ ಭೀ ಬಾಯಾಗ ಮಣ್ಣು ಬೀಳ್ತಾರೆ ರೀ. ಮತ್ತು ನಮ್ಮ ಶೇತಕರಿಗಂತೂ ಪೂರ ಮಣ್ಣಾಗೆ ಇಡ್ಲಿಕತ್ತಾರೆ ರೀ ಇವರು. ಅಜ್ಜಿ ಬತ್ತ ಯಾರ ಬದ್ದಲ್ಲಿ ಭೀ ವಿಚಾರ ಏನು ಫಕ್ತ ಏನು ರಾಜಕಾರಣಿ ಮಂದಿ ಆದ್ರೆ ನೋಡ್ರಿ, ಇವ್ರು ಏನು ಮಾಡ್ಲಿಕತ್ತಾರ. ಇವ್ರು ಫಕ್ತ ಮನೆ ತುಂಬ್ಕೊಳ್ಳೋದು, ಅದು ಮಂಜೂರು ಮಾಡಿದೆವು ಇದು ಮಂಜೂರು ಮಾಡಿದೆವು, ಯಾವ ಮಂಜೂರು ಮಾಡಿರ್ತಾರೋ ಏನು ಸುದ್ದಿಯೋ ಅಜ್ಜಿ ಬತ್ತ ನಮ್ಮ ತಕ್ಕ ಏನು ಬರಂಗಿಲ್ಲ ರೀ. ಹಿಂಗೆ ಇನ್ನೊಂದು ಥೋಡೆ ಜನ ನಡೀತಂದ್ರೆ ಇದು ಏನು ರೈತರದಂತೂ ಏನು ಪರಿಸ್ಥಿತಿ ಮಕ್ಕಳು ಗಂಭೀರ ಅದ ರೀ. ಯಾವ್ದು ಭೀ ಬೆಳೆ ಇರಲಿ ಎಲ್ಲ ರೇಟ್ ಅಂತೂ ಬರ್ಚಕ್ಕೆ ಕಮ್ಮಿ ಮಾಡಿ ಕೊಡ್ಲಿಕತ್ತಾರ ರೀ. ಮತ್ತು ಆದ್ರೆ ಅವ್ರದ್ದು ಏನು GST ಹತ್ತಿ ಬರ್ತದೆ ನೋಡ್ರಿ, ಅದ್ರದ್ದು ದುಪ್ಪಟ್ಟ ವಾಡಸ್ಲಿಕತ್ತದ ಎಲ್ಲದರ ರೇಟ. ಇದು ನೋಡ್ರಿ ಮಾಲ ಹ್ಯಾಂಗದ. ಇದು 1 ನಂಬರ್ ಮಾಲ್ ಐತ್ರಿ ಎಲ್ಲ ಟೋಟಲಿ. ಇದು ಕಮ್ಮಿ ಒಂದು ಕಾಯಿ 5-6 kg ಕಾಯಿ ಐತ್ರಿ. ಇಂಥ ಮಾಲ್ ನೋಡಿ ಕಿಶಂದ್ರೆ ಹೊಟ್ಟೆ ಕಾಳು ಚುರುಕತ್ತದ ರೀ. ಏನು ಹೇಳೋದು ಯಾರ ಪರಿಸ್ಥಿತಿ ಯಾರ ಮುಂದೆ ಹೇಳೋದಕ್ಕೆ ಭೀ ಏನು ನಡೆಯಂಗಿಲ್ಲ ರೀ. ಸರ್ಕಾರ ಅಂತೂ ಇಟ್ಟು ಚೂತ್ಯ ಸುಳಿ ಮಕ್ಕಳ್ರಿ. ಇದು ನೋಡ್ರಿ, ಈಗ 15 ದಿನ ಆದ ಬಳಕ ಯಾವ ಪರಿಸ್ಥಿತಿ ಆಗ್ಯದ ಕಾಯ್ದೆಲ್ಲ. ಬಿಸಿಲಂತೂ 40 ಮ್ಯಾಲೆ ಹೋಗ್ಯದ್ರಿ ಟೆಂಪ್ರೇಚರ್. ಅದ್ರ ಸಲಕ್ಕೆಲ್ಲ ಚಟ್ಟ ಬಿದ್ದು ಕಿಶಂದ್ರೆ ಖರಾಬ್ ಆಗ್ಯಾವ್ರಿ. ಇದು ಹಿಂಗೆ ನಡೀತಂದ್ರೆ ಗ್ಯಾಸ್ ಇಲ್ದ ಸಲ್ಯಾಕ ಮಂದಿ ಏನು ಮಾಡ್ಲಕತ್ತಾರ್ರಿ, ಮಹಗಾಯಿ ವಾಡಸ್ತೇಳಿ ಗ್ಯಾಸಿನ ರೇಟ್ ವಾಡಸ್ತೊಳಗತ್ತಾರ್ರಿ. ಆದ್ರೆ ನಮ್ಮ ಬೆಳೆ ರೇಟ್ಗಳು ರೈತರ ಬೆಳೆ ರೇಟ ಏನು ಏಕ್ದಮ್ ಕೀಳಿದ್ದಂಗೆ ಅದ ರೀ. ಒಂದು ದಿನ ಇದು ನಮ್ಮ ಪರಿಸ್ಥಿತಿ ಹ್ಯಾಂಗೆ ಆಗ್ತದಪ್ಪ ಅಂದ್ರೆ ಇದ್ದವಿ ಎಲ್ಲ ತೆಗೆದು ಮಾರಿ ಕಿಶಂದ್ರೆ ಹೋಗ್ಬೇಕು ಅಂಥ ಪರಿಸ್ಥಿತಿ ಅದ ರೀ. ಏನು ಅಜ್ಜಿ ಬತ್ತ ಯಾರ ಸಲ್ಯಾಕ ಯಾರು ಏನು ಇಲ್ಲ ರೀ. ಸರ್ಕಾರ ಅಂತೂ ಕೆಟ್ಟ ನಿವಾಳ ಮಾದರಿ ಚೋದ ರೀ. ಇದು ವಿಡಿಯೋ ಎಲ್ಲ ರೈತರ ಮಂದಿಗೆ ಮತ್ತು ಇತರ ಸರ್ವಸಾಧಾರಣ ಮಂದಿಗೆ ಶೇರ್ ಮಾಡಿರಿ. ಯಾರೇ ಒಂದು ರೂಪಾಯಿ ಎಲ್ಲರೇ ಇಟ್ಟು ಕಿಶಂದ್ರೆ ವಿಚಾರ ಮಾಡಿದ್ರೆ ಒಂದು ರೂಪಾಯಿ ಯಾರು ಹಿಂಗೆ ಕಳ್ಕೊಳ್ಳಲ್ಲ ಸ್ವತಃ ಕೈಲಿ. ನೋಡ್ರಿ ಎಂಥ ಪರಿಸ್ಥಿತಿ ಅದ ನಮ್ಮ ರೈತರದು. ನೋಡಿದ್ರೆ ಹಿಂಗೆಲ್ಲ ಕಣ್ಣಾಗ ನೀರು ಬರ್ಬೇಕ್ರಿ. ಒಂದು ಅಕ್ಷರಶಃ ನೋಡಿದ್ರೆ ಅಂದ್ರೆ ಎಲ್ಲ ಕಾಯಿ ಕೊಳತ್ ಕಿಶಂದ್ರೆ ಎಲ್ಲ ಖರಾಬಾಗಿ ಕೊಳತ್ ಹೋಗ್ಯಾವ್ರಿ ಎಲ್ಲ ಟೋಟಲಿ.